ನಿಮ್ಮ ನೀವು ನಮಗೆ ಮಾಹಿತಿ ಕೊಡಬೇಕು. ಯಾಕಂದ್ರೆ ಭಾಳಷ್ಟು ಪ್ರಶ್ನವರು ಅವರೇ ನಮ್ಗೆ ಏನು ಹೇಳಿದ್ರು, ವೆಂಕಟೇಶ್ ಕರಿ ವೆಂಕಟೇಶ್ ಬನ್ನಿಲಿ, ನಮಗೆ ನಿಮ್ಮ ಪತ್ರಿಕೆಯವರೇ ಹೇಳಿದ ಪ್ರಕಾರ ನಿಮ್ಮಷ್ಟು ಬಂದೋಬಸ್ತಾಗಲಿ ಯಾವುದೇ ಕಾರ್ಯಕ್ರಮಗಳು ಶಿಸ್ತಾಗಿ ವ್ಯವಸ್ಥೆಗಳಾಗಲಿ ಎಲ್ಲೂ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದರು. ಮತ್ತು ಅದೇ ರೀತಿಯಲ್ಲಿ ನಮ್ಮ ಅಲಂಕಾರ, ಪ್ರಸಾದ ಇವೆಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ಅಂದರೆ ನಾವು ಈಗ ನಾನು, ಹುಚ್ಚಪ್ಪ, ನಮ್ಮ ಟೀಮು ಶ್ರೀನಿವಾಸು, ವೆಂಕಟೇಶು, ಈಗ ಹುಚ್ಚಪ್ಪನವರು ಎಕ್ಸ್ ಮೇಯರು, ಇಲ್ಲಿ ವೈಸ್ ಪ್ರೆಸಿಡೆಂಟು, ಮತ್ತು ಶ್ರೀನಿವಾಸ್ ಅವರು ಕಾರ್ಪೊರೇಟ್ರು ಮತ್ತು ಅವರು ಎಕ್ಸ್ ಬಿ ಡಿ ಎ ಮೆಂಬರು, ಮತ್ತು ನಮ್ಮ ವೆಂಕಟೇಶ್ ಲಾಯರು, ಉದಯ್ ಕುಮಾರ್ ಬಾಬುರವರು ಅವ್ರ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಮತ್ತು ವಿಶ್ವ ಅವರು, ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಬರ್ತಾರೆ. ಅದೇ ರೀತಿ ನಮ್ಮ ಕೃಷ್ಣಪ್ಪನವರು ಎಕ್ಸ್ ಕೌನ್ಸಿಲರು, ಕಾಂಗ್ರೆಸ್ ಲೀಡರ್, ಅವರು ಗ್ಯಾರಂಟಿ ಅಧ್ಯಕ್ಷರು. ಹಾಗಾಗಿ ನಮಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾವು ಈ ವೈಕುಂಠ ಏಕಾದಶಿನ ಭಾಳ ಅಚ್ಚುಕಟ್ಟಾಗಿ ನಡೆಸ್ತೀವಿ. ಯಾಕೆಂದರೆ ಇವತ್ತು ವೈಕುಂಠ ದ್ವಾರದಲ್ಲಿ ಹೋದರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಪದ್ಧತಿ ಇದೆ. ಹಾಗಾಗಿ ಎಲ್ಲರೂ ಭಕ್ತಿಯಿಂದ ಎಲ್ಲ ಉಪವಾಸ ಇದ್ದು ಅಥವಾ ರವೆ ಪದಾರ್ಥಗಳು ಅಥವಾ ಫಲಹಾರ ತಗೊಂಡು ಈ ದೇವ್ರ ಭಕ್ತಿಯಿಂದ ಪೂಜಿಸ್ತಾರೆ. ಮತ್ತು ನಮ್ಮ ವೆಂಕಟೇಶ್ ಅವ್ರ ಸೆಕ್ರೆಟರಿಯವರು ಅವರು ಬಂದಿದ್ದಾರೆ. ಮತ್ತು ಇಲ್ಲಿ ನಮಗೆ ಜನನೂ ಅಷ್ಟೇ, ನಮಗೆ ನಿಮ್ಮ ಪತ್ರಿಕೆಯವರು ಹೇಳೋದ ಮುಖಾಂತರ ಇಡೀ ಬೆಂಗಳೂರಲ್ಲೇ ಹೈಯೆಸ್ಟ್ ಕ್ರೌಡು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಮತ್ತು ಇವತ್ತು ಅಂದರೆ ನಾವು ತಿರುಪ್ತಿಗೆ ಹೋಲ್ಸೋಕ್ಕಾಗಲ್ಲ, ಆದರೆ ತಿರುಪ್ತಿ ವೈಕುಂಠ ಏಕಾದಶಿ ಬೇರೆ. ಆದರೆ ತಿರುಪ್ತಿ ಮಾಮೂಲು ದಿನ ಹೇಗಿರುತ್ತೋ ಇವತ್ತು ನಮ್ಮ ದೇವಸ್ಥಾನ ಆಗಿರುತ್ತೆ. ಅಂದರೆ ಅಷ್ಟು ಅದ್ಧೂರಿಯಾಗಿ ಜನನೂ ಈ ಇಡೀ ಸುತ್ತಮುತ್ತಲು ಬೆಂಗಳೂರು ಎಲ್ಲೋ ಕರ್ನಾಟಕ ಮೂಲೆ ಮೂಲೆಯಿಂದನೂ ಬರ್ತಾರೆ. ಮತ್ತು ನಮಗೆ ಎಲ್ಲ ಬರ್ಬೇಕಂತವ್ರಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ನಮಗಿಲ್ಲಿ ವಿಶೇಷ ಅಂದರೆ ಕೈಲಾಸ ವೈಕುಂಠ ಅಂದರೆ ಹರಿಹರ ಇಬ್ಬರು ಒಂದೇ ಪ್ರಾಂಗಣದಲ್ಲಿ ಮತ್ತು ಒಂದೇ ಗರ್ಭಗುಡಿ ಪಕ್ಕದಲ್ಲಿ ಇರುವಂಥದ್ದು. ಯಾಕಂದರೆ ಒಂದೇ ಪ್ರಾಂಗಣದಲ್ಲಿ ಇರ್ತದೆ, ಪಕ್ಕ ಗರ್ಭಗುಡಿಯಲ್ಲಿ ಇರೋದಕ್ಕೆ ಭಾಳ ವಿರಳ. ಹಾಗಾಗಿ ಇಲ್ಲಿ ನಮಗೆ ಎಲ್ಲ ದೇವರು ಇದೆ. ನೀವು ಬಲಮುರಿ ಗಣಪತಿ, ಬೆಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಮತ್ತು ಶನಿ ಮಹಾತ್ಮ ಭಗವಾನು 12 ಅಡಿ ನಿಂತಿರುವಂಥದ್ದು, ಮತ್ತು ಇಲ್ಲಿ ಪಂಚಮುಖಿ ಆಂಜನೇಯ, ಮತ್ತು ರಂಗನಾಥ ಸ್ವಾಮಿ ಇದು 26 ಅಡಿ ಏಕಶಿಲೆ, ಇದು ಪ್ರಪಂಚದಲ್ಲೇ ದೊಡ್ಡದಿದೆ. ಮತ್ತು ಲಕ್ಷ್ಮೀದೇವಿ, ವೆಂಕಟೇಶ್ವರ ಸ್ವಾಮಿ, ಸುಂದರೇಶ್ವರ ಸ್ವಾಮಿ, ತ್ರಿಪುರ ಸುಂದರಿ, ಮತ್ತು ಈಗ ಹೊಸದಾಗಿ ನಿರ್ಮಾಣ ಆಗಿರೋವಂಥದ್ದು ಕೆಲವು ವರ್ಷಗಳ ಹಿಂದೆ ನಾವು ದಕ್ಷಿಣಾಮೂರ್ತಿ ಮಾಡಿದ್ದು. ಅದಾದಮೇಲೆ ಈಗ ಹೊಸದಾಗಿ ಆಮೇಲೆ ನವಗ್ರಹಗಳಿತ್ತು. ಈಗ ಹೊಸದಾಗಿ ಮಾಡಿರೋವಂಥದ್ದು ನಮ್ಮ ಶಿರ್ಡಿ ಸಾಯಿಬಾಬಾ ಸ್ವಾಮಿ, ಮತ್ತು ಇತ್ತೀಚೆಗೆ ಮಾಡಿದಂಥದ್ದು ಕಾಳಭೈರವಕ್ಕೆ ನಾವು ಯಾಕೆಂದರೆ ನಮಗೆ ಕಾಳಭೈರವ ಅಂದರೆ ಆದಿಚುಂಚನಗಿರಿಯಲ್ಲಿ ಭಾಳ ವಿಶೇಷ, ಎಲ್ಲ ಒಕ್ಕಲಿಗರು ಕೂಡ ಒಕ್ಕಲು ದೇವರದು. ಹಾಗಾಗಿ ನಮಗೆ ನಿರ್ಮಲಾನಂದ ಸ್ವಾಮಿಯವ್ರನ್ನ ಕರೆಸಿದ್ದು. ಮತ್ತು ಕಾಶಿಯಲ್ಲಿ ದೇವರು ಅದೇ ಮೂಲ ಅಂತ ಹೇಳ್ತಾರೆ, ಅಲ್ಲಿಂದ ಕಾಶಿಯವ್ರನ್ನ ಕರೆಸಿದ್ದು. ಅವರಿಬ್ಬರು ಈ ದೇವಸ್ಥಾನ ನೋಡಿ, ಯಾಕೆಂದರೆ ನಿರ್ಮಲಾನಂದ ಸ್ವಾಮಿಯವರು ಇಂಟರ್ನ್ಯಾಷನಲಲ್ಲಿ ನೋಡಿರೋಕ್ಕಂಥವ್ರು. ಅವರು ಎಷ್ಟು ಖುಷಿ ಪಟ್ಟರು ಅಂದರೆ ಇಂಥ ದೇವಸ್ಥಾನ ನನಗೆ ಖುಷಿ ಆಗ್ತಾಯಿದೆ. ಯಾಕೆಂದರೆ ಅವ್ರು ಕರೆದಾಗ ನಾವೆಲ್ಲ ಹೋಗಿ, ಇಲ್ಲ ನಾನು ಬ್ಯುಸಿ ಇದ್ದೀನಿ, ಒಂದು 10 ನಿಮಿಷ ಬರ್ತೀನಿ ಅಂದಿಲ್ಲ. ಕೊನೆಗೆ 2 ಅವರ್ ಇದ್ದು ನನಗೆ ಹೋಗಕ್ಕೆ ಮನಸ್ಸು ಬರ್ತಾಯಿಲ್ಲ, ನಾನು ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ನಾವೆಲ್ಲ ಕಷ್ಟ ಬಿದ್ದು ಜೀರ್ಣೋದ್ಧಾರ ಮಾಡಿದ್ದೀವಿ. ಈಗ ಒಂದು 10-12 ವರ್ಷದಿಂದ ಭಾಳ 16 ಕೋಟಿ ಖರ್ಚು ಮಾಡಿದ್ದೀವಿ. ಮತ್ತು ಇನ್ನೂ ಜೀರ್ಣೋದ್ಧಾರ ಕೆಲಸಗಳು ಭಾಳಷ್ಟಿದೆ. ಅದರಿಂದ ಎಲ್ಲ ಭಕ್ತಾದಿಗಳು ಈ ತನು ಮನು ಧನು ಸಹಾಯ ಮಾಡಿ ದೇವ್ರ ಪಾತ್ರಕ್ಕೆ ಪ್ರಿಪೇರಾಗಬೇಕು. ಮತ್ತು ತಾವೆಲ್ಲ ಕೇಳಿದಾಗೆ ಇವತ್ತು ಹುಚ್ಚಪ್ಪನವರು ಹೇಳಿದಾಗೆ ಇಲ್ಲಿ ನಾವು ಅಂಗವಿಕಲರಿಗೆ ಮತ್ತು ವಯಸ್ಸಾದ ಅಸ್ತೋತ್ತರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಚಿಕ್ಕ ಮಕ್ಕಳನ್ನ ತೊಗೊಂಡಿರೋಕ್ಕಂಥ ಮಹಿಳೆಯರಿಗೆ ನೇರವಾಗಿ ದರ್ಶನ ಮತ್ತು ವೀಲ್ ಚೇರ್ ಬೇಕಾದ್ರೆ ವೀಲ್ ಚೇರಿಗೆ ಕೊಡ್ತೀವಿ. ಪ್ರಸಾದ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ಕೊಡ್ತೀವಿ. ಮತ್ತು ಬೆಳಗ್ಗೆ ಇವತ್ತು 2 ಗಂಟೆಗೆ ಪ್ರಾರಂಭ ಆಗಿದ್ದು, ಇವತ್ತು ರಾತ್ರಿ 11 ಗಂಟೆವರೆಗೂ ಕಾರ್ಯಕ್ರಮ ಕಂಟಿನ್ಯೂಸ್ ಇರುತ್ತೆ. ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರು 10-12 ಕಾರ್ಯಕ್ರಮಗಳಿರ್ತದೆ 1:30-2 ಗಂಟೆ ಇರ್ತದೆ. ಹಾಗಾಗಿ ಅಲ್ಲಿ ಜನ ಈಗ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಬೆಳಗ್ಗೆ ಭಾಳಷ್ಟು ಜನ ಇದ್ದರು, ಮಧ್ಯ ಸ್ವಲ್ಪ ಕಡಿಮೆ ಆಯಿತು. ಈಗ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಸಾಯಂಕಾಲ ಅಂತೂ ನಾವು ಕಂಟ್ರೋಲ್ ಸಿಗೋಲ್ಲ, ಅಷ್ಟು ಬಂದುಬಿಡ್ತಾರೆ. ಹಾಗಾಗಿ ಜನ ಈ ಸುತ್ತಮುತ್ತ ಇರೋರು ಎಷ್ಟೋ ಜನಕ್ಕೆ ಇದು ಒಳಗಡೆ ಇರೋದು ಗೊತ್ತಿಲ್ಲ. ನಾವು ಕರೆದ್ರು ಆಯಿತು ಅಂತಾರೆ, ಬಂದಾಗ ಮಿಸ್ಸೇ ಮಾಡಲ್ಲ. ಮತ್ತು ಹಾಗಾಗಿ ಇದು ನಿಮ್ಮಂಥವರು ಸಹಕಾರ ಬೇಕು. ಈ ದೇವಸ್ಥಾನ ಸ್ವಲ್ಪ ಒಳಗಡೆ ಇರೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಈಗ ನೀವು ಮೀಡಿಯಾವರು ಕೂಡ ಹಲವಾರು ವರ್ಷಗಳಿಂದ ಬರ್ತಾಯಿದ್ದೀರಾ.
ನಮಗೆ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ ಇದು ಪ್ರಸಿದ್ಧಿ ಆಗಲಿಕ್ಕೆ. ಅದು ನೀವೇ ನೋಡ್ತಾ ಇದ್ದೀರಾ. ಇವತ್ತು ನಾವು ಒಳಗಡೆ ಒಂದು ಕಡೆ ಬರೀ ಹಣ್ಣಿನ ಅಲಂಕಾರ ಪೂರ್ತಿ ಮಾಡಿದ್ದೀವಿ ದೇವಸ್ಥಾನದಲ್ಲಿ. ಯಾಕಂದರೆ ಇದು ತಿರುಪತಿಯಲ್ಲಿ ಹಣ್ಣು ಮತ್ತು ಪುಷ್ಪ ಅಲಂಕಾರ ಎಲ್ಲ ನಡೆಯೋದು. ಎಲ್ಲ ಹೇಳ್ತಾ ಇದ್ದಾರೆ ನೀವು ತಿರುಪತಿ ನೋಡ್ದಂಗೆ ಇದೆ ಇವತ್ತು ಅಂತ. ಅದರಿಂದ ಅಲಂಕಾರ ಪ್ರಿಯ ತಾವು ಹೇಳಿದಾಗೆ ಅಲಂಕಾರ ಪ್ರಿಯನಿಗೆ ಅದೇ ರೀತಿ ಇರಬೇಕು ಅಂತ ನಾವು ವರ್ಷ ಚೇಂಜ್ ಮಾಡ್ತಾಯಿದ್ದೀವಿ. ಅದರಲ್ಲೂ ಈ 7-8 ವರ್ಷದಿಂದ ಅಂತೂ ಎಲ್ಲ ರೀತಿಯಲ್ಲೂ ರ್ಯಾಂಪ್ಸ್ ಇರ್ಬೋದು. ಈಗ ಬರೋ ಭಕ್ತರಿಗೆ ಒಂದು VIP ಲೈನ್ ಇರುತ್ತೆ, ಮತ್ತು 2 ರ್ಯಾಂಪ್ಸ್ ಇರುತ್ತೆ ಟಿಕೆಟ್ ಅವ್ರಿಗೆ, ಜನರಲ್ ಅವ್ರಿಗೆ ಎಲ್ಲರಿಗೂ. ಅದು 1.5 ಅಡಿ 2.5 ಅಡಿ ರ್ಯಾಂಪು. ಅದರಿಂದ ನಮಗೆ ಎಷ್ಟೇ VIP ಬಂದರೂ ಕೂಡ ಏನೂ ತೊಂದರೆ ಆಗೋಲ್ಲ, ಮತ್ತು ಪಬ್ಲಿಕ್ಕು ಏನೂ ತೊಂದರೆ ಆಗೋಲ್ಲ. ಕ್ಯೂ ಮೂವ್ ಆಗ್ತಾನೆ ಇರುತ್ತೆ, ಏನು ತೊಂದರೆ ಇಲ್ಲ. ಮತ್ತು ತಾವು ಹೇಳಿದಾಗೆ ಅಲಂಕಾರ ಅಂತೂ ನಾವು ಹೇಳೋದಲ್ಲ, ನೀವು ಹೇಳಬೇಕು ಯಾವ ರೀತಿ ಇದೆ ಅಂತ. ಯಾಕೆ ನೀವು ಹಲವಾರು ದೇವಸ್ಥಾನಕ್ಕೆ ಹೋಗಿರ್ತೀರ, ಎಲ್ಲೆಲ್ಲಿ ಹೇಗೆ ಇದೆ ನೋಡಿರ್ತೀರ. ತಮ್ಮ ಫೀಡ್ಬ್ಯಾಕು ಬೇಕಾಗಿದೆ. 1 ಲಕ್ಷಕ್ಕೆ ಮೇಲೆ ಬರ್ತಾರೆ.